ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಆಗಿ ಹಾಗೆ ಹೊಸದಾಗಿ ಒಂದು ಡಿಸೈನನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಸ್ಯಾಂಪಲ್ ಪೀಸ್ ಮೇಲೆ ಲಾಕನ್ನು ಮಾಡಿದ್ದೀನಿ. ಸೊ ಲಾಕ್ ಆದಮೇಲೆ ಇಲ್ಲಿ ನಾನು 4 ಚೈನನ್ನು ಹಾಕಿಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಆದಮೇಲೆ ಮತ್ತೆ 3 ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರನ ತೊಗೊಂಡ್ಬಿಟ್ಟು ಸ್ವಲ್ಪ ದೂರದಲ್ಲೇ ನಾನು ಎರಡಕ್ಕೊಂದು ತ್ರಿಬಲ್ ಸ್ಟೆಪ್ಪನ್ನು ಹಾಕ್ತಾಯಿದ್ದೇನೆ. ಸೊ ಇಲ್ಲಿ ನಾನು ಮತ್ತೆ 3 ಚೈನನ್ನು ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಇಲ್ಲಿ ನಾನು ಲಾಕ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಇವಾಗ ಏನು ಡಬಲ್ ಕ್ರೋಶಾ ಹಾಕ್ತಾ ಇದ್ದೀನಲ್ವಾ, ಸೊ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶಾನ ಹಾಕ್ತಾಯಿದ್ದೀನಿ. ಸೊ ನೋಡಿ, ನಾನು ಯಾವ ಥರ ಹಾಕ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ, ಡಬಲ್ ಕ್ರೋಶಾ ಅದೇ ಮೆಜರ್ಮೆಂಟಲ್ಲಿ ಅದೇ ಥರ ಬರಬೇಕು. ಸೊ ನಾನು ಹೇಗೆ ಹಾಕಿದ್ದೀನಿ ಅನ್ನೋದನ್ನು ನೋಡಿಬಿಟ್ಟು ನೀವು ಹಾಕೊಳ್ಳೋಕೆ ಟ್ರೈ ಮಾಡಿದರೆ ಆರಾಮಾಗಿ ನಿಮಗೆ ಬರುತ್ತೆ ಇಲ್ಲಿ ಈ ಡಿಸೈನ್ ಮಾಡೋಕ್ಕೆ. ಸೊ ಇಲ್ಲಿ ನಾನು ಟೋಟಲ್ ಆಗಿ 10 ಡಬಲ್ ಕ್ರೋಶಾನ ಹಾಕ್ತಾಯಿದ್ದೀನಿ. ಸೊ 10 ಡಬಲ್ ಕ್ರೋಶಾ ಹಾಕೋದಾದಮೇಲೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಂಡ್ಬಿಟ್ಟು 1 ಇಲ್ಲ 2 ಸಿಂಗಲ್ ಲಾಕ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ 2 ಚೈನನ್ನು ಹಾಕಿ ನೀವು ಲಾಕ್ ಕೂಡ ಮಾಡ್ಬೋದು ಅದೇ ಥರ. ಸೊ ನಾನು 2 ಸರಿ ಸಿಂಗಲ್ ಲಾಕ್ನ ಮಾಡಿಬಿಟ್ಟು ಆಮೇಲೆ 4 ಚೈನನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ 4 ಚೈನ್ ಹಾಕಿ ಲಾಕ್ ಆದಮೇಲೆ ಮತ್ತೆ ನಾನು ಇಲ್ಲಿ 3 ಚೈನನ್ನು ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ತ್ರಿಬಲ್ ಕ್ರೋಶಾನ ಮಾಡ್ತೀನಿ. ಸೊ ನೀವು ಡಬಲ್ ಕ್ರೋಶಾ ಆದರೂ ಮಾಡ್ಕೋಬೋದು, ಇಲ್ಲ ಅಂದರೆ ತ್ರಿಬಲ್ ಕ್ರೋಶಾನು ಮಾಡ್ಕೋಬೋದು. ಸೊ ನಿಮ್ಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ ಅದು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನಾನು ಇಲ್ಲಿ ತ್ರಿಬಲ್ ಕ್ರೋಶಾ ಆದಮೇಲೆ ಮತ್ತೆ ತಿರುಗೋ 3 ಚೈನನ್ನು ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಸೊ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ಳಿ, ಎರಡಕ್ಕೊಂದು ಡಬಲ್ ಕ್ರೋಶಾನ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಕರೆಕ್ಟಾಗಿ 10 ಡಬಲ್ ಕ್ರೋಶಾ ನಮಗೆ ಕನ್ಸಿಡರ್ ಆಗುತ್ತೆ. ಒಂದೊಂದು ಆರ್ಚಲ್ಲಿ ಸ್ಲ್ಯಾಂಟ್ ಆರ್ಚ್ ಥರ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ನೀವು ಹಾಕ್ತಾ ಇರುವಾಗ ನಿಮ್ಗೆ ಗೊತ್ತೇ ಆಗುತ್ತೆ. ನಾನು ಸ್ಲ್ಯಾಂಟ್ ಆರ್ಚ್ ಆಗಿ 10 ಡಬಲ್ ಕ್ರೋಶಾನ ಹಾಕ್ತಾಯಿದ್ದೀನಿ. ಸೊ ತುಂಬ ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಈ ಡಿಸೈನ್ ಬಂದುಬಿಟ್ಟು ನಾನು ಸೀರೆ ಕೂಡ ಕಟ್ಟಬೇಕು. ಸೀರೆ ಕಟ್ಟಿದರೆ ಹೇಗೆ ಅನಿಸುತ್ತೆ, ಯಾವ ಥರ ಲುಕ್ ಅನಿಸುತ್ತೆ ಅನ್ನೋದು ಕೂಡ ನಾನು ಶೇರ್ ಮಾಡ್ತೀನಿ. ಯಾಕಂದರೆ ನನಗೆ ಕಸ್ಟಮರ್ಸು ಈ ಡಿಸೈನ್ ಕಟ್ಟು ಅಂತ ಹೇಳಿದ್ದಾರೆ. ಸೊ ನಾನು ಆಲ್ರೆಡಿ ಒಂದು ಸರಿ ಸೀರೆಗೆ ಕಟ್ಟಿದ್ದೀನಿ, ಬಟ್ ನನಗೆ ವಿಡಿಯೋ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ನಿಮಗೆ ಸ್ಯಾಂಪಲ್ ಪೀಸ್ ಮೇಲೆ ವಿಡಿಯೋ ಮಾಡಿ ತೋರಿಸೋಣ ಅಂತ ನಾನು ಸ್ಯಾಂಪಲ್ ಪೀಸ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ನಾನು ಬೇರೆ ಕಲರಲ್ಲಿ ದಾರನ ತೊಗೊಂಡ್ಬಿಟ್ಟು 4 ಚೈನನ್ನು ಹಾಕ್ತಾಯಿದ್ದೀನಿ. ಲಾಕ್ ಮಾಡಿಬಿಟ್ಟು 4 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ 4 ಚೈನ್ ಲಾಕ್ ಎಲ್ಲಿದೆ ನೋಡಿ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಆ ಪ್ಲೇಸ್ಗೆ ಲಾಕ್ ಆದಮೇಲೆ ಇಲ್ಲಿ ನಾನು 3 ಚೈನ್ ಹಾಕಿಬಿಟ್ಟು ಏನು ಸ್ಲ್ಯಾಂಟಾಗಿ ಆರ್ಚ್ ಮಾಡ್ಕೊಂಡಿದ್ದೇನಲ್ವ, ನಾವು 2 ಚೈನನ್ನು ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶಾ ಮಾಡ್ತೀನಿ. ಸೊ ಮತ್ತೆ ಇಲ್ಲಿ ಕೂಡ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶಾ. ಅಂದರೆ ಇಲ್ಲಿ ಕೂಡ ಟೋಟಲ್ ಆಗಿ ನಮಗೆ 10 ಡಬಲ್ ಕ್ರೋಶಾ ಕನ್ಸಿಡರ್ ಆಗುತ್ತೆ. ಸೊ 10 ಡಬಲ್ ಕ್ರೋಶಾ 10 ಆದರೂ ಹಾಕ್ಬೋದು, ಇಲ್ಲಾಂದರೆ ಕಂಫರ್ಟೇಬಲ್ ಆಗಿ ನೀವು ಆರ್ಚ್ ಬರಬೇಕು ರೌಂಡಾಗಿ ಅಂದರೆ 8 ಡಬಲ್ ಕ್ರೋಶಾ ಕೂಡ ಓಕೆ. ಸೊ ಇಲ್ಲಿ ನಾನು 10 ಡಬಲ್ ಕ್ರೋಶಾನ ಹಾಕಿದ್ದೀನಿ. ಇಲ್ಲಿ 10 ಡಬಲ್ ಕ್ರೋಶಾನ ಈ ಥರ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಅದು ಏನು 3 ಚೈನ್ ನಾವು ಹಾಕಿದ್ದೀವಲ್ವ ಅದು 3 ಚೈನ್ ಫಿಲ್ ಆಗೋ ಗಂಟ ನಾವು ಡಬಲ್ ಕ್ರೋಶಾನ ಮಾಡ್ತಾ ಇರಬೇಕು. ಸೊ ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಎರಡಕ್ಕೊಂದು ಡಬಲ್ ಕ್ರೋಶಾ. ಸೊ ನಾನು 10 ಡಬಲ್ ಕ್ರೋಶಾ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ಗೋಲ್ಡ್ ಕಲರಲ್ಲಿ ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ 10 ಡಬಲ್ ಕ್ರೋಶಾನ ಹಾಕಿದ್ದೀನಿ. ಹಾಕಿದಾದ್ಮೇಲೆ ಇಲ್ಲಿ ನೀವು ಕ್ರಿಸ್ಟಲ್ ಬೀಡ್ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ಕೂಡ ನೀವು ಆ ಪ್ಲೇಸಲ್ಲಿ ನಮಗೆ ಹ್ಯಾಂಗಿಂಗ್ ಥರ ಬರ್ತಾ ಇದೆ ಅಲ್ವ ಇವಾಗ ನ್ಯೂ ಟ್ರೆಂಡಲ್ಲಿ, ಸೊ ಅದು ಕೂಡ ಹಾಕ್ಬೋದು. ಸೊ ನಿಮ್ಗೆ ಅದು ಕಂಫರ್ಟೇಬಲ್ ಆಗಿಲ್ಲ ಅಂದರೆ ನೀವು ಗೆಜ್ಜೆ ಕೂಡ ಹಾಕ್ಬೋದು. ಸೊ ಇದರಲ್ಲಿ 4-5 ಟೈಪ್ಸ್ ನೀವು ಮಾಡಿಬಿಟ್ಟು ವೆರಿಫೈ ಮಾಡಿ ನೀವು ಕಟ್ಬೋದು ಕುಚ್ಚು. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ ಒಂದು ಬೀಡ್ ಹಾಕಿ ನಾನು ಬೀಡನ್ನು ಲಾಕ್ ಆದಮೇಲೆ ಇಲ್ಲಿ ನಾನು ಏನು ಡಬಲ್ ಕ್ರೋಶಾ ಹಾಕಿದ್ದೀನಲ್ವ ಅದರ ಮೇಲೆ ನಾನು ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಅಂದರೆ ಒಂದೊಂದು ಹೋಲ್ಗೂ ಒಂದೊಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕ್ಲೀನಾಗಿ ಅಬ್ಸರ್ವ್ ಮಾಡಿಬಿಟ್ಟು ನೀವು
ಐಡೆಂಟಿಫೈ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾನು ಒಂದೊಂದು ಹೋಲ್ಗೂ ಒಂದೊಂದು ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಕರೆಕ್ಟಾಗಿ ನಾನು 10 ಡಬಲ್ ಕ್ರೋಶೆ ಹಾಕಿದ್ದೀನಿ, ಇಲ್ಲಿ 10 ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸೊ ಸಿಂಗಲ್ ಲಾಕ್ ಆದಮೇಲೆ ನಾನು ಏನಲ್ಲಿ 2 ಚೈನ್ ಹಾಕಿ 2 ಸರಿ ಸಿಂಗಲ್ ಲಾಕ್ನ ಮಾಡಿದ್ದೀನಲ್ವ, ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಡಬ್ಬಲ್ ಕಲರಲ್ಲಿ ಆರ್ಚ್ನ ಮಾಡ್ತಾಯಿದ್ವಿ. ಅಂದರೆ ಇವಾಗ ನೀವು ಸ್ಯಾರಿ ಇದೆ ಅಂದರೆ ಇವಾಗ ಸ್ಯಾರಿಲಿ 2 ಕಲರ್ ಇದೆ, ಬಾರ್ಡ್ರ್ ಪಲ್ಲು ಒಂದು ಕಲರು ಮತ್ತು ಬಾಡಿ ಕಲರ್ ಒಂದು ಬರುತ್ತೆ. ಸೊ ಹಾಫ್ ಬಾಡಿ ಕಲರು ಮತ್ತು ಹಾಫ್ ಪಲ್ಲು ಕಲರು ಆ ಥರ ನಾನು ವೆರಿಫೈ ಮಾಡಿಬಿಟ್ಟು ಡಿಸೈನ್ನ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಲಾಕನ್ನು ಮಾಡಿ 4 ಚೈನ್ ಎಲ್ಲಿದೆ ಅಲ್ವಾ 4 ಚೈನ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಈ 4 ಚೈನಲ್ಲಿ ನಮಗೆ ಕುಚ್ಚು ಬರುತ್ತೆ. ನಿಮಗೆ ಕುಚ್ಚು ಬೇಡ ಅನ್ನೋದಾದರೆ ನೀವು 4 ಚೈನನ್ನು ಸ್ಕಿಪ್ ಮಾಡ್ಬೋದು. ಸೊ ಕಂಟಿನ್ಯೂ ಆಗಿ ಅದೇ ಥರ ನೀವು ಹಾಕೊಂಡು ಕೂಡ ಹೋಗ್ಬೋದು. ಸೊ ಇಲ್ಲಿ ನಾನು ಕುಚ್ಚಿಗೋಸ್ಕರ ಅಂತ ಈ ಥರ ಹಾಕಿದ್ದೀನಿ. ಸೊ ಮತ್ತೆ ನಾನು ಇಲ್ಲಿ 2 ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕೂಡ ನಾನು 10 ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. 10 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಹಾಕಿ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿಬಿಟ್ಟು ಮತ್ತು ಅದೇ ಥರ 10 ಏನು ಡಬಲ್ ಕ್ರೋಶ ಹಾಕಿದ್ದೀನಲ್ವ ಅದು 10 ಡಬಲ್ ಕ್ರೋಶಕ್ಕೆ ನಾನು ಒಂದೊಂದು ಸಿಂಗಲ್ ಲಾಕ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನೋಡಿ ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ಸೊ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ತುಂಬ ಒಳ್ಳೆ ಡಿಸೈನ್ಸ್ನ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಯಾವುದೇ ಥರ ಡಿಸೈನ್ಸ್ ಬೇಕು ಅನ್ನೋದಾದರೆ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಥರ ಡಿಸೈನ್ ಬೇಕು ಮ್ಯಾಮ್ ಅಂತ ಕೇಳಿದರೆ ಕೂಡ ಆ ಡಿಸೈನ್ ನಾನು ಆದಷ್ಟು ಟ್ರೈ ಮಾಡಿ ನಿಮಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ 10 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಸೊ ಬೀಡ್ ಲಾಕ್ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟಾಗಿ ಸಿಂಗಲ್ ಲಾಕ್ನ ಹಾಕಿಬಿಟ್ಟು ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಅದು ಕೂಡ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಒಂದೊಂದು ಸಿಂಗಲ್ ಹೋಲ್ಗೆ ನಾನು ಒಂದೊಂದು ಸಿಂಗಲ್ ಲಾಕ್ನ ಮಾಡ್ಕೊಂಡು ಕಂಟಿನ್ಯೂ ಆಗಿ ಇದೇ ಥರ ನೀವು ಆರ್ಚನ್ನು ಕಂಪ್ಲೀಟಾಗಿ ಮಾಡಬೇಕು. ತುಂಬ ರೌಂಡಾಗಿ ಆರ್ಚ್ ಬರುತ್ತೆ, ತುಂಬ ಡಿಫ್ರೆಂಟು ಯೂನಿಕಾಗಿ ಕೂಡ ಕಾಣಿಸುತ್ತೆ. ಈ ಡಿಸೈನ್ ನಾನು ಸ್ಯಾರಿಗೆ ಯಾವ ಥರ ಹಾಕ್ತಾಯಿದ್ದೀನಿ, ಹೇಗೆ ಕಾಣಿಸುತ್ತೆ ಸ್ಯಾರಿಗೆ, ಸ್ಯಾರಿ ಕಟ್ಟಿದರೆ ಯಾವ ಥರ ಕಲರ್ ಕಾಂಬಿನೇಷನ್ ಗೊತ್ತಾಗುತ್ತೆ ಅನ್ನೋದು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಡಿಸೈನು ತುಂಬಾ ಹೈಲೈಟ್ ಆಗಿ ಬಂದಿದೆ ಈ ಸಾರಿ ಅಂತಲೇ ಹೇಳ್ಬೋದು. ನ್ಯೂ ಟ್ರೆಂಡ್ ಥರ, ಯಾಕಂದರೆ ತುಂಬ ರಿಕ್ವೆಸ್ಟ್ ಮಾಡಿ ಈ ಡಿಸೈನ್ ಕಟ್ಕೋತಾ ಇದ್ದಾರೆ ಕಸ್ಟಮರ್ಸು. ಆಲ್ರೆಡಿ ನಾನು 2 ಸೀರೆ ಕಟ್ಟಿದ್ದೀನಿ, ಇನ್ನು 2 ಸೀರೆ ಕೂಡ ಅದೇ ಸೇಮ್ ಡಿಸೈನಲ್ಲಿ ನನಗೆ ಕಟ್ಕೊಡಿ ಅಂತ ಬಂದಿದೆ. ಸೊ ಒಂದು ಸ್ಯಾರಿನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಸ್ಯಾರಿಗೆ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ನಾನು ಶಾರ್ಟಲ್ಲಿ ನಿಮಗೆ ಹಾಕ್ತೀನಿ. ಸೊ ನೋಡಿ ಈ ಥರ ನಮಗೆ ಡಬಲ್ ಆರ್ಚ್ ಕನ್ಸಿಡರ್ ಆಗುತ್ತೆ. ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಕಂಟಿನ್ಯೂ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ, ಹೇಗೆ ಕಾಣಿಸುತ್ತೆ, ಕುಚ್ಚೆಲ್ಲ ಕಟ್ಟೋದಾದಮೇಲೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅನ್ನೋದು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ ತುಂಬ ಅಂದರೆ ತುಂಬ ಲುಕ್ಕಾಗಿ ಬರುತ್ತೆ. ಫಿನಿಶಿಂಗ್ ಕೂಡ ತುಂಬಾ ಕ್ಲಿಯರಿಟಿ, ತುಂಬಾ ಚೆನ್ನಾಗಿತ್ತು ಫಿನಿಶಿಂಗ್ ಕೂಡ. ಸೊ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ, ಈ ಥರ ಬಂದಿದೆ ಆರ್ಚು. ಇವಾಗ ಇದಕ್ಕೆ ಕುಚ್ಚು ಯಾವ ಥರ ಕಟ್ಟಬೇಕು, ಕುಚ್ಚು ಕಟ್ಟೋದಂತೂ ಹೇಗಂತ ನಾನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಇದು ಕುಚ್ಚೆಲ್ಲ ಕಟ್ಟೋದಾದಮೇಲೆ ಫೈನಲ್ ಲುಕ್ ತೋರಿಸ್ತಾ ಇದೆ. ಸೊ ನೋಡಿ ಇದಕ್ಕೆ ಕುಚ್ಚು 120 ಎಳೆ ದಾರದಿಂದ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ಸೊ ನಾನು ಒಂದೇ ಕಲರಲ್ಲಿ ಕುಚ್ಚನ್ನು ಕಟ್ಟಿರೋದು. ಸೊ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ, ನಿಮಗೆ ಬೇಕು ಅನ್ನೋದಾದರೆ ನೀವು 2 ಕಲರ್ ಕೂಡ ಕುಚ್ಚನ್ನು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಒಂದೇ ಕುಚ್ಚನ್ನು ನಾನು ಕಟ್ಟಿದ್ದೀನಿ. 120 ಎಳೆ ದಾರ ತೊಗೊಂಡ್ಬಿಟ್ಟು ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಡಿಸೈನ್ ಹೇಗೆ ಅನ್ನಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ. ಇವತ್ತಿನ ಡಿಸೈನ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಹೇಳಿ ಡಿಸೈನ್ ಯಾವ ಥರ ಇದೆ ಅಂತ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟಿಂದನೇ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗೋದು, ಇಲ್ಲಾಂದರೆ ಯಾವ ಯೂಟ್ಯೂಬರು ಮುಂದೆ ಬರೋಕ್ಕೆ ಸಾಧ್ಯ ಆಗಲ್ಲ. ನೀವು ನಮಗೋಸ್ಕರ ಒಂದು 5 ನಿಮಿಷ ಕೂತ್ಕೊಂಡು ಟೈಮ್ ಕೊಟ್ಬಿಟ್ಟು ನಮ್ಮ ವಿಡಿಯೋ ನೀವು ನೋಡ್ತೀರಲ್ವ, ಅದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್